ತಾಯಂದಿರು ಅಂತ ಹೇಳಿದ್ರೆ ಹೊಟ್ಟಿ ತಣ್ಣಗಿರ್ಲಿ ಅಂತ ಮಜ್ಜಿಗೆ ಕೊಡಾಕತ್ತಿ. ಜಾಣರಾಗಬೇಕು. ಇವತ್ತು ನಮ್ಮ ಶಾಲೆ ಒಳಗೆ ಮಹಾ ಸರಸ್ವತಿ ಪೂಜೆ ಮತ್ತು 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡೇವಿ. 10ನೇ ತರಗತಿ ವಿದ್ಯಾರ್ಥಿಗಳ ತಾಯಂದಿರ ಪಾದ ಪೂಜೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಂಡೇವಿ. ಯಾವ್ಯಾವ ರೀತಿ ಒಳಗೆ ಮಕ್ಕಳು ತಾಯಂದಿರು ನಾವು ಎಲ್ಲ ಆಚರಣೆ ಮಾಡಿವಿ ಅನ್ನೋದನ್ನ ಈ ವಿಡಿಯೋದೊಳಗೆ ನೋಡೋಣ ಅಂತ ಬರ್ರಿ. ಸಾಲಿನೊಳಗ ನಮ್ದು ಇದೇ ರೀತಿ ಫಲಿತಾಂಶ ಬರಬೇಕು. ಹೋದ ವರ್ಷದ ಫಲಿತಾಂಶ ನಮ್ಮ ಹಾವೇರಿ ಜಿಲ್ಲೆ ಒಳಗೆ ನಾನು ಹೇಳಿದ್ದೀನಿ ನಿಮ್ಗೆ, ಹೊಸ ಶಾಲೆ ಒಳಗೆ ಹೈಯೆಸ್ಟ್ ರಿಸಲ್ಟ್ ಆಗಿದ್ದು ನಮ್ಮ ತೊಂದೂರು ಶಾಲೆ. ಅದು ಕಾರಣೀಭೂತ ಯಾರು ಅಂದ್ರೆ ನಿಮ್ಮಂಥ ಪಾಲಕರು, ಹೋದ ವರ್ಷ ಇರ್ತಕ್ಕಂಥ ಪಾಲಕರ ಕಾರಣ. ನಾನಲ್ಲ, ನಮ್ಮ ಶಿಕ್ಷಕರು ಅಲ್ಲ, ಮಕ್ಕಳು ಅಲ್ಲ. ಯಾಕಂದ್ರೆ ನೀವು ಆ ರೀತಿ ಪ್ರೋತ್ಸಾಹ ಮಾಡಿದ್ರಿ. ಅದಕ್ಕೆ ಇಲ್ಲಿ ಏನಂತಂದ್ರೆ ಯಾರ ಮೇಲೆ ಅವಲಂಬಿತ ಯಾರ್ಯಾರು ಫಲಿತಾಂಶ ಹೆಚ್ಚಾದ್ರ ಎಲ್ಲಾರು ಬೆನ್ ತಡ್ಕೊಂತಾರ. ನೀನು ಅಂತಿ ನನ್ನ ಮಗನ ಕಷ್ಟ ತುಸುಪಟ್ಟಿ ಲೋಯವ ನಾನು ಮುಂಜಾನೆ ರಸಿದ್ದೆ ಹಂಗ ಹೆಂಗ ಅಂತಿ. ಎಷ್ಟು ಚಂದ ಬೆಳಗುವೇನ ರುತಿಯ ಮುತ್ತಿನ ರುತಿಯ ಮುತ್ತಿನ ಆರತಿ ನೀಲದಾರತಿ. सरस्वती नमस्तुभ्यं वरदे कामरूपिणी विद्यारभ्यं करिष्यामि सिद्धिर्भवतु मे सदा. या कुंदेन्तु तुषारहारधवಳ या शुभ्रवस्त्रांबुಧ या वीणावरदण्डमण्डितकर या श्वेतपद्मासना या ब्रह्मांड शंकर प्रभुति देवै सदा वंदिता. सामां पांचु सरस्वती भगवती निश्चेष जाड्य देवने गतियंदु मनವೆಚ್ಚಿ ಬೆಳಗಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಭರವಸೆಯ ಸಕಾರ ಮೂರ್ತಿ, ನನ್ನ ಬದುಕಿನ ಮೊದಲ ಶಿಕ್ಷಕಿ, ಮಾರ್ಗದರ್ಶಕಿ ಮತ್ತು ಶಕ್ತಿ ದೇವತೆ. ಪ್ರತಿಯೊಬ್ಬರ ಬದುಕಿನ ಮೊದಲ ಗುರು ಅದು ತಾಯಿ. ಈ ಎಲ್ಲ ವಿಚಾರಗಳನ್ನು ನಾವು ಮನದೊಳಗೆ ನೆನೆಸ್ಕೊಳ್ತಾ ನಮ್ಮ ತಾಯಂದಿರ ಪಾದಗಳನ್ನು ಮನಪೂರ್ವಕವಾಗಿ ಮಗುವಿಗೆ ಜನ್ಮ ನೀಡುವ, ಪೋಷಿಸುವ, ರಕ್ಷಿಸುವ ಮತ್ತು ಅಪಾರ ವಾತ್ಸಲ್ಯವನ್ನು ತೋರುವ, ಯಾರೂ ಕೊಡದ, ಯಾರೂ ಮಾಡದ ಪ್ರೀತಿಯನ್ನ ತೋರಿಸುವ ಅವಳೇ ತಾಯಿ ಅಂತ. ತಾಯಿ ಎನ್ನುವುದು ದೊಡ್ಡತನ. ಇದು ಕೇವಲ ಜೈವಿಕ ಸಂಬಂಧವಲ್ಲ, ಪ್ರೀತಿ, ತ್ಯಾಗ, ಕಾಳಜಿ, ಮಾರ್ಗದರ್ಶನದ ಸಂಕೇತವಾಗಿದೆ. ಸಂಸ್ಕೃತದಲ್ಲಿ ಇದನ್ನ ಮಾತಾ, ಅಮ್ಮ, ಅವ್ವ ಬಾರಿ ಗಮ್ಮ ರೈಸ್ ಇದ್ರಿ ಮಿಕ್ಸ್ ಮಾಡ್ತೇನೆ.
ರತ್ನಮ್ಮ ಹೊಟ್ಟಿ ತಣ್ಣಗಿರ್ಲಿ ಅಂತ ಮಜ್ಜಿಗೆ ಕೊಡಾಕತ್ತಿ. ಬಜ್ಜಿ ಮಾಡಕತ್ತೀರಿ ಎಡಿಗೆ ಏನು ಕುಡಿಯಾಕತ್ತೀರಿ? ನೀ ಏನು ಮಾಡಕ್ಕೆ ಒಂದು ಒಟ್ಟಿಗೆ ತಂಬರ್ತೀವಿ ಎಲ್ಲ ಅದ್ರಾಗ ಅಳ್ತಾಳ್ರಿ ಈಕಿನ ಸ್ವಲ್ಪ ಹೊತ್ತು ಬಿಡ್ರ. ಹಾಂ ಶಾಲೆ ಬಿಟ್ಟು ತಗೊಂಬಂದು ಅಳತಾರೋ ಏನು ಮಾಡ್ತಾರ? ಊಟಕ್ಕೆ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಹಿಂಡಿ, ಮೊಸರು, ಚಟ್ನಿ ಪುಡಿ, ಅನ್ನ, ನುಗ್ಗೆಕಾಯಿ ಸಾರು ಭಾಳ ಟೇಸ್ಟಿಯಾಗಿ ರುಚಿಕರವಾಗಿ ಮಾಡಿದ್ರು. ಇದೆಲ್ಲರ ಮಕ್ಕಳು ಸಹಿತ ಭಾಳ ಖುಷಿಯಿಂದ ಊಟ ಮಾಡಿದರು. ನಂತರ ತಾಯಂದ್ರಿಗೂ ಸಹಿತ ಈ ಒಂದು ಸರಸ್ವತಿ ಪೂಜೆಯ ಪ್ರಸಾದವನ್ನು ತಗೊಂಡು ಅವರು ಸಹಿತ ಭಾಳ ಖುಷಿಯಿಂದ ಇದ್ದರು. ಈ ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದರು. ಕರೆಕ್ಟ್ ಆಯ್ತು ನೋಡಿ, ಇಲ್ಲಿ ನೀಡಿದ್ದು ಚಲೋ ಆಯ್ತು. ಹಾಡಿಗೆ ಡ್ಯಾನ್ಸ್ ಮಾಡ ಅಂತಿದ್ರಲ್ಲ. ಊಟ ಭಾಳ ರುಚಿಯಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೆಕ್ಸ್ಟ್ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ ಒಳಗೆ ಹಾಕೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡೇನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ like my videos. Thank you.